ಡ್ಯಾಡಿ ಡ್ಯಾಡಿ, ಯಾಕೆ ಸರ್ ನಿನ್ನ ಡ್ಯಾಡಿಯನ್ನು ಕೂಗಿದ ಕಾರಣ? ಡ್ಯಾಡಿ, ದೀರ್ಘಸ್ಥಳದಿಂದ ಹೋರಾಡುತ್ತಿರುವ ಈ ನಮ್ಮ ಹೋರಾಟಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಆ PSI ಸೀಮಾನ ಕೊಲೆ ಮಾಡ್ಲಾ ಅಥವಾ ಅವನ ಕುಟುಂಬವನ್ನೇ ಸುಟ್ಟು ಸಮಾಧಿ ಮಾಡ್ಲಾ? ಶೋಭರಾಜ್, ಆ ಬಡ ಬಿಕಾರಿಯನ್ನು ನಾನು ವಿಚಾರಿಸಿಕೊಳ್ಳುವೆ. ನೀನು ಈಗ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕು. ಗೊತ್ತಾವ ಡ್ಯಾಡಿ, ಅಂತ ಇಂಪಾರ್ಟೆಂಟ್ ಕೆಲಸ ಏನಂತ? ಇಂಡಿಯಾದಲ್ಲಿ ಎತ್ತರವಾಗಿರ್ತಕ್ಕಂಥ ಆ ಮೌಂಟ್ ಎವರೆಸ್ಟ್ ಶಿಖರನ ಬಾಂಬ್ ಹಾಕಿ ಛಿದ್ರ ಮಾಡ್ಬೇಕಾ ಅಥವಾ ನಮಗೆ ಕುಲವೈರಿ ಆಗಿರ್ತಕ್ಕಂಥ ಆ PSI ನ ಕೊಲೆ ಮಾಡ್ಬೇಕಾ ಇಲ್ವಾ? ಯಾವ್ದಾದ್ರು ಮಂತ್ರಿನ ಬಾಂಬ್ ಹಾಕಿ ಉಡಾಯಿಸ್ಬೇಕಾ? ಹೇ ಡ್ಯಾಡಿ, ಅಂತ ಮಹತ್ವದ ಕೆಲಸ ಏನಂತ? ಶೋಭರಾಜ್, ಇವತ್ತ ರಾತ್ರಿ ಫಾರೆಸ್ಟ್ ನಿಂದ ಶ್ರೀಗಂಧದ 15 ಲಾರಿಗಳು ಬರ್ತವೆ. ಆ ಲಾರಿಗಳನ್ನು ಫಾರೆಸ್ಟ್ ಮತ್ತು ಪೊಲೀಸರ ಕಣ್ಣಿಗೆ ಮನೆರ್ಚಿ ಅಮೆರಿಕಕ್ಕೆ ಪಾರ್ಸಲ್ ಮಾಡಬೇಕು. ಶೋಭರಾಜ್, ನಿನ್ನ ಸಹಾಯಕ್ಕೆ ಕಾಲನನ್ನು ಕರೆದುಕೊಂಡು ಹೋಗು. ಡ್ಯಾಡಿ, ಆ ಸೂರ್ಯನಾಮದ ಅಂಕಿತವನ್ನು ಧರಿಸಿರುವ ಈ ಶೋಭರಾಜನಿಗೆ ಯಾರಾದರೂ ಎದುರು ಬಂದರೆ ಅವರಿಗೆ ಅಲ್ಲೇ ಒಂದು ಗತಿ ಕಾಣಿಸಿ ಸಾಹಸದ ರಸಿಕನಾಗಿ ನನ್ನ ಕಾರ್ಯವನ್ನು ಮುಗಿಸಿಕೊಂಡು ಬರುತ್ತೇನೆ. ಹಾ, ಕಾಳ ಕಹ ಡ್ಯಾಡಿ? ಶೋಭರಾಜ್, ನಿಯತ್ತಿಗೆ ಮತ್ತೊಂದು ಹೆಸರೇ ಈ ಕಾಲ. ನಮ್ಮ ಕಾರ್ಯ ಎಷ್ಟೇ ಕಠಿಣವಾದರೂ ಕಾರ್ಯ ಮುಗಿಸಲು ಸದಾ ಸಿದ್ಧನಾಗಿರ್ತಾನೆ ಈ ಕಾಲ. ಶೋಭರಾಜ್, ನಮ್ಮ ಕಾವಲಿಗೆ ಕಾಳಿಂಗ ಸರ್ಪದಂತೆ ಎಳೆ ಎತ್ತಿ ಕಾದಿರುತ್ತಾನೆ ಈ ಕಾಲ. ಕಾಳಿಂಗ, ಈ ಕೆರಳಿದ ಸರ್ಪಕ್ಕೆ, ಈ ಪೃಥ್ವಿಗೆ ಪ್ರಳಯ ಎದುರಾಗಿ ಎಂತ ಕಠಿಣ ಕಾರ್ಯ ಎದುರು ಬಂದರು ಮುಗಿಸಿಕೊಂಡು ಬರುತ್ತೇನೆ. ಕಾಳ, 15 ಶ್ರೀಗಂಧದ ಮರಗಳನ್ನ ತುಂಬಿಕೊಂಡಿರ್ತಕ್ಕಂಥ ಲಾರಿನ ಇವತ್ತೇ ಅಮೆರಿಕಾಗೆ ಪಾರ್ಸಲ್ ಮಾಡಬೇಕು. 100 ಕೋಟಿ ಹಣ ನಮ್ಮ ಕೈವಶ ಆಗ್ಬೇಕು. ಇದರಲ್ಲಿ ಯಾವ ಭಯನೂ ಇಲ್ಲ. ನೀ ನನ್ನ ಸಹಾಯಕ್ಕಿರ್ಬೇಕು ಅಷ್ಟೇ. ಅಕಸ್ಮಾತ್ ಯಾವ್ದಾದ್ರು ನಾಯಿ ನಮಗೆ ಅಡ್ಡ ಬಂದರೆ ಆ ನಾಯಿಯನ್ನ ಅಲ್ಲೇ ಚಂಡ ಸಮೇತ ಕತ್ತರಿಸಿ ಬಿಡೋಣ. ದಣಿ, ಈ ವಿಷ ಸರ್ಪ ನಿಮ್ಮ ಜೊತೆಲಿರುವಾಗ ಯಾರೇ ಎದುರು ಬಂದರು ಎದೆ ಬಿಡಿದುಕೊಂಡು ಸಾಯಬೇಕು. ಈ ಕಾಳಿಗೆ ಸರ್ಪನ ಆರ್ಭಟ ಅನ್ಕೊಂಡು ನಡೆಯಿರಿ ದಣಿ, ಹೋಗೋಣ. ಶೋಭರಾಜ್, ನಿಮ್ಮ ಆಟ ತುಂಬಾ ಜಾಣತನದಲ್ಲಿ. ಮೊದಲೇ ಆ ಬಡ ಬಿಕಾರಿ ನನ್ನ ಮಗ, ನೀ ಎತ್ತಿ ನನ್ನ ಮಗ. ಅವನೇನಾದರೂ ನಿಮ್ಮ ಕೆಲಸಕ್ಕೆ ಅಡ್ಡಿ ಹೋದರೆ ಅವನ ಕತೆ ಅಲ್ಲೇ ಮುಗಿಸಿ ನಿಮ್ಮ ಕಾರ್ಯ ಸಫಲಗೊಳಿಸಿ. ಎಸ್ ಡ್ಯಾಡಿ, ನಾವಿನ್ನ ಬರುತ್ತೇವೆ. ಲೇ ಲೇ ಜಯಸಿಂಹ, ನಿನ್ನ ತಾಯಿ ಒಡಲಿಲಿಕ್ಕಾದಿದ್ದ ಎಲ್ಲ ಸಿರಿ ಸಂಪತ್ತು
ಡ್ಯಾಡಿ ನಾವಿನ್ನ ಬರುತ್ತೇವೆ. ಶೋಭರಾಜ್, ನಿಮ್ಮ ಕೆಲಸ ತುಂಬಾ ಚೆನ್ನಾಗಿ ಸ್ಥಳದಿಂದಿರ್ಲಿ. ಮೊದಲೇ ಆ ಬಡ ಬಿಕಾರಿ ಪೊಲೀಸ್ ನಾಯಿ ನನ್ನ ಮಗ ನಿಯತ್ತಿ ನನ್ನ ಮಗ ಬರ್ತೀನಿ. ಲೇ ಜಯಸಿಂಹ, ನನ್ನ ನಿನ್ನ ಭೇಟಿ